ಕೂಡ 40% ಕಮಿಷನ್ ಆರೋಪ ನಡೀತಿದೆ ಅಂತೇಳಿ ಸದಾ ಕಾಂಗ್ರೆಸ್ನ ಶಿವರಾಮನೇ ನೆನ್ನೆ ಹೇಳಿದ್ರಲ್ಲ, ಮಾಜಿ ಸಚಿವರೇ ಇವು ತೋರಿಸ್ತಾ ಇದ್ದೀರಲ್ಲ, ತಲೆ ಚಚ್ಕತಾವ್ರಲ್ಲ, 40 ಮೀರಿಸ್ಬಿಟ್ಟವ್ರೆ ಅಂತ. ಶಿವರಾಮ ಅವರು ಮಾಜಿ ಮಂತ್ರಿಗಳವರು, ಮಾಜಿ ಶಾಸಕರಲ್ಲ, ಮಾಜಿ ಸಚಿವರವರು. ಅವರೇ ನೆನ್ನೆ ಬಾಯ್ ಬಿಡ್ಕೊತಾ ಇದ್ದಿದ್ದು ನೋಡಿದ್ರಿ ನಿಮ್ಮ ಮುಂದೆ, ಹಿಂಗಾಗ್ಬಿಟ್ಟಿದೆ ಅಂತ ಹೇಳಿ. BJPಗಿಂತಲೂ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ಹೇಳಿ. ಇದೇ ಕೆಂಪಣ್ಣವ್ರದ್ದು ಎಂಥದ್ದು ನೆನ್ನೆ ಯಾರೋ ಹೇಳಿರ್ಬೇಕಲ್ಲ, ಕೆಂಪಣ್ಣವರು ನಮಗೆ ಮಾರ್ಗದರ್ಶಕರು, ರಾಜಕೀಯ ಗುರುಗಳು ಅಂತ ಎಲ್ಲ ಯಾರೋ ಮುಖ್ಯಮಂತ್ರಿ ಹೇಳಿದ್ರು, ಡೆಪ್ಟಿ CM ಹೇಳಿದ್ರೆ ಗೊತ್ತಿಲ್ಲ, ಯಾವುದೋ ಒಂದು ಪತ್ರಿಕೆಯಲ್ಲಿ ನೋಡ್ತಿದ್ದೆ. ಅವರೇನು ಹೇಳಿದ್ರು, ಬಾಂಡ್ಲೆಯಿಂದ ಬೆಂಕಿಗೆ ತಗೊಂಡೋಗಿ ಹಾಕ್ಬಿಟ್ರು ಈ ಸರ್ಕಾರ ಬಂದು ಈಗ ಅಂತ ಹೇಳ್ತಾವ್ರೆ. ಅವ್ರು ಹೇಳ್ತಾ ಇರೋದು ಮಾಧ್ಯಮಗಳ ಮುಂದೆ. ಎಲ್ಲಿಗೆ ಹೋಗ್ತಾರೆ ಇವರು? ಪ್ರತಿನಿತ್ಯ ವರ್ಗಾವಣೆನಲ್ಲಿ ದುಡ್ಡು. ಹೇಳಿದ್ರೆ ಅಯ್ಯೋ ಕುಮಾರಸ್ವಾಮಿ ಅಸಹನೆ ಆಗೋಗಿದೆ, ಕುಮಾರಸ್ವಾಮಿಗೆ ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಂಬಿಟ್ಟವನೇ, ಇದು ಹೇಳ್ತಾರೆ. ನಾವು ಹೇಳಿದ್ರೆ ಇರ್ತಕ್ಕಂಥ ವಾಸ್ತವಾಂಶನ ಕೂಡ 40% ಕಮಿಷನ್ ಆರೋಪ ನಡೀತಿದೆ ಅಂತೇಳಿ ಸದಾ ಕಾಂಗ್ರೆಸ್ನ ಶಿವರಾಮನೇ ನೆನ್ನೆ ಹೇಳಿದ್ರಲ್ಲ, ಮಾಜಿ ಸಚಿವರೇ ಇವು ತೋರಿಸ್ತಾ ಇದ್ದೀರಲ್ಲ, ತಲೆ ಚಚ್ಕತಾವ್ರಲ್ಲ, 40 ಮೀರಿಸ್ಬಿಟ್ಟವ್ರೆ ಅಂತ. ಶಿವರಾಮ ಅವರು ಮಾಜಿ ಮಂತ್ರಿಗಳವರು, ಮಾಜಿ ಶಾಸಕರಲ್ಲ, ಮಾಜಿ ಸಚಿವರವರು. ಅವರೇ ನೆನ್ನೆ ಬಾಯ್ ಬಿಡ್ಕೊತಾ ಇದ್ದಿದ್ದು ನೋಡಿದ್ರಿ ನಿಮ್ಮ ಮುಂದೆ, ಹಿಂಗಾಗ್ಬಿಟ್ಟಿದೆ ಅಂತ ಹೇಳಿ. BJPಗಿಂತಲೂ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ಹೇಳಿ. ಇದೇ ಕೆಂಪಣ್ಣವ್ರದ್ದು ಎಂಥದ್ದು ನೆನ್ನೆ ಯಾರೋ ಹೇಳಿರ್ಬೇಕಲ್ಲ, ಕೆಂಪಣ್ಣವರು ನಮಗೆ ಮಾರ್ಗದರ್ಶಕರು, ರಾಜಕೀಯ ಗುರುಗಳು ಅಂತ ಎಲ್ಲ ಯಾರೋ ಮುಖ್ಯಮಂತ್ರಿ ಹೇಳಿದ್ರು, ಡೆಪ್ಟಿ CM ಹೇಳಿದ್ರೆ ಗೊತ್ತಿಲ್ಲ, ಯಾವುದೋ ಒಂದು ಪತ್ರಿಕೆಯಲ್ಲಿ ನೋಡ್ತಿದ್ದೆ. ಅವರೇನು ಹೇಳಿದ್ರು, ಬಾಂಡ್ಲೆಯಿಂದ ಬೆಂಕಿಗೆ ತಗೊಂಡೋಗಿ ಹಾಕ್ಬಿಟ್ರು ಈ ಸರ್ಕಾರ ಬಂದು ಈಗ ಅಂತ ಹೇಳ್ತಾವ್ರೆ. ಅವ್ರು ಹೇಳ್ತಾ ಇರೋದು ಮಾಧ್ಯಮಗಳ ಮುಂದೆ. ಎಲ್ಲಿಗೆ ಹೋಗ್ತಾರೆ ಇವರು? ಪ್ರತಿನಿತ್ಯ ವರ್ಗಾವಣೆನಲ್ಲಿ ದುಡ್ಡು. ಹೇಳಿದ್ರೆ ಅಯ್ಯೋ ಕುಮಾರಸ್ವಾಮಿ ಅಸಹನೆ ಆಗೋಗಿದೆ, ಕುಮಾರಸ್ವಾಮಿಗೆ ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಂಬಿಟ್ಟವನೇ, ಇದು ಹೇಳ್ತಾರೆ. ನಾವು ಹೇಳಿದ್ರೆ ಇರ್ತಕ್ಕಂಥ ವಾಸ್ತವಾಂಶನ ಕೂಡ 40% ಕಮಿಷನ್ ಆರೋಪ ನಡೀತಿದೆ ಅಂತೇಳಿ ಸದಾ ಕಾಂಗ್ರೆಸ್ನ ಶಿವರಾಮನೇ ನೆನ್ನೆ ಹೇಳಿದ್ರಲ್ಲ, ಮಾಜಿ ಸಚಿವರೇ ಇವು ತೋರಿಸ್ತಾ ಇದ್ದೀರಲ್ಲ, ತಲೆ ಚಚ್ಕತಾವ್ರಲ್ಲ, 40 ಮೀರಿಸ್ಬಿಟ್ಟವ್ರೆ ಅಂತ. ಶಿವರಾಮ ಅವರು ಮಾಜಿ ಮಂತ್ರಿಗಳವರು, ಮಾಜಿ ಶಾಸಕರಲ್ಲ, ಮಾಜಿ ಸಚಿವರವರು. ಅವರೇ ನೆನ್ನೆ ಬಾಯ್ ಬಿಡ್ಕೊತಾ ಇದ್ದಿದ್ದು ನೋಡಿದ್ರಿ ನಿಮ್ಮ ಮುಂದೆ, ಹಿಂಗಾಗ್ಬಿಟ್ಟಿದೆ ಅಂತ ಹೇಳಿ. BJPಗಿಂತಲೂ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ಹೇಳಿ. ಇದೇ ಕೆಂಪಣ್ಣವ್ರದ್ದು ಎಂಥದ್ದು ನೆನ್ನೆ ಯಾರೋ ಹೇಳಿರ್ಬೇಕಲ್ಲ, ಕೆಂಪಣ್ಣವರು ನಮಗೆ ಮಾರ್ಗದರ್ಶಕರು, ರಾಜಕೀಯ ಗುರುಗಳು ಅಂತ ಎಲ್ಲ ಯಾರೋ ಮುಖ್ಯಮಂತ್ರಿ ಹೇಳಿದ್ರು, ಡೆಪ್ಟಿ CM ಹೇಳಿದ್ರೆ ಗೊತ್ತಿಲ್ಲ, ಯಾವುದೋ ಒಂದು ಪತ್ರಿಕೆಯಲ್ಲಿ ನೋಡ್ತಿದ್ದೆ. ಅವರೇನು ಹೇಳಿದ್ರು, ಬಾಂಡ್ಲೆಯಿಂದ ಬೆಂಕಿಗೆ ತಗೊಂಡೋಗಿ ಹಾಕ್ಬಿಟ್ರು ಈ ಸರ್ಕಾರ ಬಂದು ಈಗ ಅಂತ ಹೇಳ್ತಾವ್ರೆ. ಅವ್ರು ಹೇಳ್ತಾ ಇರೋದು ಮಾಧ್ಯಮಗಳ ಮುಂದೆ. ಎಲ್ಲಿಗೆ ಹೋಗ್ತಾರೆ ಇವರು? ಪ್ರತಿನಿತ್ಯ ವರ್ಗಾವಣೆನಲ್ಲಿ ದುಡ್ಡು. ಹೇಳಿದ್ರೆ ಅಯ್ಯೋ ಕುಮಾರಸ್ವಾಮಿ ಅಸಹನೆ ಆಗೋಗಿದೆ, ಕುಮಾರಸ್ವಾಮಿಗೆ ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಂಬಿಟ್ಟವನೇ, ಇದು ಹೇಳ್ತಾರೆ. ನಾವು ಹೇಳಿದ್ರೆ ಇರ್ತಕ್ಕಂಥ ವಾಸ್ತವಾಂಶನ